ಖಾಲಿ ಕೂಡ ಕಳಿಸಿ ಒಂದು ಸಕದಾಗ ಒಂದು ಕೊಟ್ಟದು. ನಮಸ್ಕಾರ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರೂ ಕೂಡ ಧ್ವಜಸ್ತಂಭ ಏನಿದೆ ಧ್ವಜಸ್ತಂಭದ ಹತ್ರ ಎಲ್ಲರೂ ಕೂಡ ಆಸೀನರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ನೀವು ತಗೊಳ್ಳಿ, ನೀವು ಹಿಡ್ಕೊಪ್ಪ, ಕೈ ಹಿಡ್ಕೊ, ಕೈ ಹಿಡ್ಕೊ. ಹಾಂ, ರೈಟ್. ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಬಸವರಾಜ್, ಬನ್ನಿ ಮಗ್ದಮ್, ಬನ್ನಿ ತಗೊಳ್ಳಿ ತಗೊಳ್ಳಿ. ಬನ್ನಿ ಬನ್ನಿ. ಹಾಂ, ನಿಮಗೆ ಬಂತ ಮಗ್ದಮ್? ಹಾಂ, ರೈಟ್. ಬಾರ್ ಕೌನ್ಸಿಲ್ ಚೇರ್ಮನ್, ಮುಖ್ಯ ಅತಿಥಿಗಳು ಹಾಗೂ ಬಾರ್ ಕೌನ್ಸಿಲ್ ಮೆಂಬರ್ಸ್ ಮತ್ತು ಸ್ಟಾಫ್ಸ್ ಎಲ್ಲರೂ ಕೂಡ ಒಂದು ಧ್ವಜಸ್ತಂಭದ ಮುಂದೆ ಹಾಜರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧ್ವಜಾರೋಹಣವನ್ನು ನಡೆಸ್ಕೊಡ್ಬೇಕು ಅಂತ. ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ತವ್ಯತ್ತ ಸಾಹೇಬ್ರವರಿಗೆ ತಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯ ವಕೀಲರ ಅವರಿಗೆ ಆತ್ಮೀಯವಾದ ಒಂದು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಈಗ ಧ್ವಜಾರೋಹಣವನ್ನು ಅಂಚಟೆ ಸಾಹೇಬರು ಬಂದರೆ, ಸದಾನಂದ ಗೌಡರು ಬಂದರೆ, ಅವರು ಅತಿಥಿಗಳು. ಈ ಒಂದು ಕಾರ್ಯಕ್ರಮಕ್ಕೆ 79ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಚಿವರು ಆದಂತಹ ನಮ್ಮ ಸದಾನಂದ ಗೌಡರು ಸರ್ ಬಂದಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಅಂಚಡಿಗೆ ಸಂಜೀವ್ ಕುಮಾರ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಇವರ ವತಿಯಿಂದ ಆತ್ಮೀಯವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಮತ್ತು ಈ ಕರ್ನಾಟಕ ಎಲ್ಲ ಚೇರ್ಮನ್ಸ್ ಮತ್ತು ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ 79ನೇ ಸ್ವಾತಂತ್ರ್ಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಅಧ್ಯಕ್ಷರಿಂದ ಧ್ವಜಾರೋಹಣ. ಸಾವಧಾನ. Honorable Justice Sri Shishanand, Judge, High Court of Karnataka, Honorable Sri Sadanand Gowda, former Chief Minister, Member Bar Council of India, esteemed members of the Karnataka State Bar Council, distinguished guests, ladies and gentlemen. It is my proud privilege on behalf of the Karnataka State Bar Council to
to warmly welcome each one of you on this momentous occasion, the 79th Independence Day of our beloved nation. We are equally privileged to have as our guest of honor Sri Sadanand Gowda, who has served the state as Chief Minister and the nation as a Union Minister, and whose public. We are equally honored and privileged to have Sri Sanjeev Kumar Hanchate, Judge, High Court of Karnataka today. I request Sri K.B. Naik, member, to welcome the Honorable Judge. I also welcome Sri Sadashiv Reddy, Member Bar Council of India, and request Sri Gautam Chand to give him a rose and welcome. So also I welcome our Chairman Sri Mittal Kod and request Sri Vishal Raghu to give him a rose and welcome. On behalf of the Karnataka State Bar Council, I once again extend a heartfelt welcome to all the dignitaries, advocates and members present here. May the tricolor always remind us of our duty to the nation. Jai Hind. ಅವರು ಹೂಗುಚ್ಚ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಉಪಾಧ್ಯಕ್ಷರಂತ ಮಂಗಳೇಕರ್ ಅವರಿಗೆ. ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಬಾರ್ ಕೌನ್ಸಿಲ್ನ ಮನವಿಯನ್ನು ಸ್ವೀಕರಿಸಿ ಬಂದಂಥ ಮಾಜಿ CM ಹಾಗೂ ಕೇಂದ್ರ ಕಾನೂನು ಸಚಿವರಾದಂಥ ಸದಾನಂದ ಗೌಡ್ರೆ ಹಾಗೂ ನಿಮ್ಮೆಲ್ಲರ ಮತ್ತು ರಾಜ್ಯದ ಅಚ್ಚುಮೆಚ್ಚಿನ ನ್ಯಾಯಾಧೀಶರಾದಂಥ ಶ್ರೀಶಾನಂದ್ ಅವರೇ ಹಾಗೂ ಇವತ್ತಿನ ದಿವಸ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಇನ್ವಿಟೇಷನ್ಗೆ ಆಗಮಿಸಿದಂಥ ಸಂಜೀವ್ ಕುಮಾರ್ ಹಂಚಾಟೆ ಅವರೇ ಹಾಗೂ ನಮ್ಮ ಬಾರ್ ಕೌನ್ಸಿಲ್ ಕೋ ಚೇರ್ಮನ್ ಆದಂಥ ಸದಾಶಿವ ರೆಡ್ಡಿ ಅವರೇ ಹಾಗೂ ಮಂಗಳೇಕರ್ ಅವರೇ. ಒಟ್ಟು ನನಗೆ ಬಾರ್ ಕೌನ್ಸಿಲ್ನಲ್ಲಿ ಎರಡು ಕಣ್ಣಲ್ಲಿ ನನಗೆ ಇವತ್ತು ಪ್ರೆಸೆಂಟ್ ಇರೋದು ಒಂದು ಕಣ್ಣು, ಇನ್ನೊಂದು ಕಣ್ಣಿಲ್ಲ. ಅದನ್ನು ನಾನು ಸಂದರ್ಭ ಬಂದಾಗ ಮಾತಾಡ್ತೀನಿ. ಅವ್ರು ಬರಲೇಬೇಕನ್ನೋ ನಂದು ಆಸೆ ಇದೆ. ಅದರ ಜೊತೆಗೆ ನಮ್ಮ ಸದಸ್ಯರಾದಂಥ ಎಲ್ಲ ಸದಸ್ಯರು ಬಂದಿದ್ದಾರೆ. ಅದೇ ರೀತಿಯಾಗಿ AAB ಸದಸ್ಯರು ಬಂದಿದ್ದಾರೆ. ನಮ್ಮ ಸ್ಟಾಫು ಹಗಲಿರುಳು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ನಿನ್ನೆ ಅವರ ರಾತ್ರಿ ಹೋದಾಗ 8:30 ಬೆಳಿಗ್ಗೆ ಬಂದಿದ್ದಾರೆ. ಮೊದಲನೇದಾಗಿ ಇವತ್ತಿನ ದಿವಸ ನನ್ನ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ರಾಜ್ಯ ವಕೀಲರ ಪರಿಷತ್ತಿನ ಧ್ವಜಾರೋಹಣ ಮಾಡಿಸಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ರಾಜ್ಯದ ಸಮಸ್ತ ವಕೀಲ ಬಂಧುಗಳಿಗೂ ಹಾಗೂ ಸಮಸ್ತ ರಾಜ್ಯದ ಜನತೆಗೂ ಸಹ 79ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಶುಭಾಶಯಗಳನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ಇಚ್ಛೆಪಡ್ತೀನಿ. ಇಂದು ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಆಗಸ್ಟ್ 15, 1947ರಂದು ನಾವು ಭಾರತಕ್ಕೆ ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಿ ಪಡೆದು ಸ್ವಾತಂತ್ರ್ಯ ಪಡೆದಂಥ ಸಂದರ್ಭವನ್ನು ಗೌರವಿಸುವ ಮತ್ತು ಭಾರತದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಲು ನನಗೆ ತುಂಬ ಹೆಮ್ಮೆ ಎನಿಸುತ್ತದೆ. ಪ್ರತಿ ವರ್ಷ ಆಗಸ್ಟ್ 15ರಂದು ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ವೀರರಿಗೆ ಗೌರವ ಸಲ್ಲಿಸುತ್ತೇವೆ. ಒಂದನೇದಾಗಿ ಬರ್ನಾಡ್ ಶಾ ಹೇಳಿದಂತೆ ಸ್ವಾತಂತ್ರ್ಯವು ರಾಷ್ಟ್ರಗಳಿಗೆ ಜೀವನದ ಉಸಿರು ಎಂಬಂತೆ ಭಾರತದ ಸ್ವಾತಂತ್ರ್ಯವು ಅವಿಶ್ರಾಂತ ಹೋರಾಟ, ಅನೇಕರ ತ್ಯಾಗದ ಸಂಕೇತವಾಗಿದೆ. ಅಹಿಂಸೆ ತತ್ವವನ್ನು ಮುನ್ನಡೆಸಿದ ಗಾಂಧೀಜಿಯವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿ ನೀಡಿದರು. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್ ರಾಜ್ಗುರು ಮುಂತಾದ ಅನೇಕ ಯೋಧರು ಸ್ವಾತಂತ್ರ್ಯವನ್ನು ಸಾಧಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟರು. ಅವರಂತೆಯೇ ನಾವು ಸಹ ದೇಶದ ಪ್ರಗತಿಗೆ ಕೊಡುಗೆ ನೀಡುವುದಾಗಿ ಮತ್ತು ದೇಶದ ಜನತೆಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾಗಿ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಸೇರ್ತಕ್ಕಂಥ ಪ್ರತಿಜ್ಞೆ ಮಾಡೋಣ ಅಂತ ನನ್ನ ಮನವಿ. ನಮ್ಮ ದೇಶವು ಮತ್ತಷ್ಟು ಎತ್ತರವನ್ನು ತಲುಪಲಿ ಎಂದು ಹಾರೈಸೋಣ. ಇಂದು ಜವಾಬ್ದಾರಿಯುತ ವಕೀಲರಾಗಿ ಭಾರತದ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಪ್ರಯತ್ನ ಮಾಡೋಣ ಅಂತ ನಾನು ನಿಮ್ಮೆಲ್ಲರಿಗೂ ಪರವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷನಾದ ನಾನು ವಕೀಲರಿಗೆ ಮತ್ತು ಯುವ ವಕೀಲರಿಗೆ ತಿಳಿಸುವುದೇನೆಂದರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಚ್ಚಿನ ಪಾತ್ರ ವಕೀಲದಾಗಿತ್ತು. ಈ ಹಿಂದಿನ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರು ಯಾರಾದರೂ ಇದ್ದರೆ ವಕೀಲರಿದ್ದರು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅಲ್ಲದೆ ದೇಶದ ಚುಕ್ಕಾಣಿ ಹಿಡಿದು ಆಳಿದವರು ವಕೀಲರೇ.
ಈ ಹಿಂದೆ ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ದೇಶದ ಚುಕ್ಕಾಣಿ ಮತ್ತು ಆಳಿದವರು ಹೆಚ್ಚಾನೆಚ್ಚು ಯಾರು ಇದ್ರಪ್ಪ ಅಂದ್ರೆ ಅದು ವಕೀಲರೇ ಇದ್ದರು ಅನ್ನುವಂಥದ್ದನ್ನು ನಾವು ನೆನಪಿಸ್ಲೇಬೇಕಾಗತ್ತಾ. ಆದರೆ ಇಂದಿನ ದಿನಮಾನದಲ್ಲಿ ರಾಜಕೀಯ ರಂಗದಲ್ಲಿ ವಕೀಲರ ಪಾತ್ರ ಕಡಿಮೆಯಾಗುತ್ತಿದೆ. ಇಂದಿನ ನಾವು ದಿನಮಾನವನ್ನು ನೋಡಿದಾಗ ವಕೀಲರ ಪಾತ್ರ ರಾಜಕೀಯ ಜೀವನದಲ್ಲಿ ಭಾಳ ಕಡಿಮೆ ಆಗುತ್ತಿದೆ. ವಕೀಲರು ರಾಜಕೀಯದಲ್ಲಿ ಒಲವನ್ನು ತೋರಿಸಿ ಮುಂದಿನ ದಿನಮಾನದಲ್ಲಿ ರಾಜ್ಯ ವಕೀಲರಿಗೆ ಕರೆ ಕೊಡ್ತಾ ಇದ್ದೀನಿ ನಾನು. ಮುಂದಿನ ದಿನಮಾನದಲ್ಲಿ ಹೆಚ್ಚು ವಕೀಲರು ಸಮಾಜ ಸೇವೆಯನ್ನು ಮಾಡಲು, ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸಲು ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಪ್ರತಿನಿಧಿಸಬೇಕೆಂದು ರಾಜ್ಯದ ಎಲ್ಲ ವಕೀಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತು ನಮ್ಮ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯ ಹಾಗೂ ಕಾನೂನು ಪಾಲನೆ ಮಾಡಿದಾಗ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆ ಮಹತ್ವ ಹೆಚ್ಚುತ್ತದೆ ಎಂದು ಅಧ್ಯಕ್ಷನಾಗಿ ಇಡೀ ರಾಜ್ಯಕ್ಕೆ ಹೇಳಲು ಬಯಸುತ್ತೇನೆ. ಇದರೊಂದಿಗೆ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ, ವಕೀಲರಾದವರು, ನ್ಯಾಯಾಧೀಶರು ಕಾನೂನನ್ನು ಪಾಲಿಸಬೇಕು. ಸಾಕಷ್ಟು ನಮ್ಗೆ ಕಂಡು ಬಂದಿದ್ದೇನಪ್ಪ ಅಂದ್ರೆ ತಮ್ಮ ರಾಜಕೀಯ ಇಚ್ಛಾಶಕ್ತಿಗಾಗಿ ಒಂದು ಅನ್ಯಾಯ ಮಾಡೋ ಸಲುವಾಗಿ ಡಬಲ್ ವೋಟಿಂಗ್ ಮಾಡ್ಕೊಂಡು ಗೆಲ್ತಾ ಇದ್ದಾರೆ ಪದಾಧಿಕಾರಿಗಳು. ಅವರು ಮುಂದಿನ 1ನೇ ತಾರೀಕಿನಿಂದ ಬಿಡಬೇಕು. ಡಬಲ್ ವೋಟಿಂಗ್ ಯಾರಿದ್ದಾರೆ ಅಸೋಸಿಯೇಷನ್ನಲ್ಲಿ ಅವರು ಒಂದು ಕಡೆ ಮಾತ್ರ ಮತ ಚಲಾಯಿಸಬೇಕು. ಮುಂದಿನ ದಿನಮಾನದಲ್ಲಿ ಆ ನಿಟ್ಟಿನೊಳಗೆ ರಾಜ್ಯ ವಕೀಲ ಪರಿಷತ್ತು ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಆ ಪದಾಧಿಕಾರಿಗಳಿಗೂ ಡಬಲ್ ಮೆಂಬರ್ಶಿಪ್ ಅಂತ ಹೊಂದಿದಂಥ ವಕೀಲರಿಗೂ ಹೆಚ್ಚಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ರಾಜ್ಯದ ಸಮಸ್ತ ಜನತೆಗೆ, ರಾಜ್ಯ ವಕೀಲ ಪರಿಷತ್ತಿನ 25 ಜನಕ್ಕೆ, ಅದರ ಜೊತೆಗೆ ಇವತ್ತಿನ ದಿವಸ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಾರತೀಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದಂಥ ಮನನ್ ಕುಮಾರ್ ಮಿಶ್ರಾ ಹಾಗೂ ಭಾರತೀಯ ವಕೀಲ ಪರಿಷತ್ತಿನ ಸರ್ವ ಸದಸ್ಯರಿಗೂ ವಂದಿಸುತ್ತಾ, ನನ್ನ ಜೊತೆಗೆ ಈ ಹಗಲಿರುಳು ಕೆಲಸ ಮಾಡ್ತಕ್ಕಂಥ ನಮ್ಮ ಸ್ಟಾಫ್ಗಳಿಗೂ ವಂದಿಸುತ್ತಾ, ಜೈ ಹಿಂದ್, ಜೈ ಭಾರತ. ಜ್ಞಾನದ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ಕೂಡ ಒಂದು ಕಾವ್ಯಗಳಲ್ಲಿ, ವಚನಗಳಲ್ಲಿ ತಮ್ಮ ಒಂದು ನ್ಯಾಯದಾನದ ಸಮಯದಲ್ಲಿ ಹೇಳ್ತಾ ಭಾರತೀಯ ಸಂಸ್ಕೃತಿಯನ್ನು ಮತ್ತಷ್ಟು ಮಗದಷ್ಟು ಕೂಡ ಹೆಚ್ಚಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಆಶಯ ವ್ಯಕ್ತಪಡಿಸ್ತೇನೆ. ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರಿ, 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ ನಮ್ಮ ಹೆಮ್ಮೆಯ ಮಾತೃ ಸಂಸ್ಥೆಯಾದಂಥ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಆಗಮಿಸಿ ಈ ಒಂದು ಸಂಭ್ರಮಕ್ಕೆ ತಾವು ಕೂಡ ಕಾರಣರಾಗಿದ್ದೀರಿ ಸರ್. ಬಾರ್ ಕೌನ್ಸಿಲ್ ಶುಭೋದಯ. 15 ಆಗಸ್ಟ್ 1947 ರಾಷ್ಟ್ರದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಂಥ ದಿವಸ. ಅದರ ದ್ಯೋತಕವಾಗಿ ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. ವಕೀಲರಿಗೂ ಏನು ಸಂಬಂಧ ಅಂತ ಬಹಳ ದಿನದಿಂದ ಎಲ್ಲರೂ ಯೋಚನೆ ಮಾಡ್ತಿದ್ರು, ಎಲ್ಲರಿಗೂ ಗೊತ್ತಿದೆ. ಇತಿಹಾಸದ ಪುಟಗಳನ್ನು ನೋಡಿದ್ರೆ ಅದಕ್ಕೆ ಯಾಕೋ ನಮಗೆ ಸಿಗಬೇಕಾದಂತಹ ಆ ಸ್ಥಾನಮಾನ ಮತ್ತು ಆ ರೆಕಗ್ನಿಷನ್ ಇಲ್ಲ ಅನ್ನಿಸ್ಬಿಡ್ತು. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಬಹಳಷ್ಟು ಜನ ಎಲ್ಲ ಪ್ರಬಂಧಗಳನ್ನ ಬರೆದ್ರು, ಬೇಕಾದಷ್ಟು ಲೇಖನಗಳನ್ನ ಬರೆದ್ರು, ಬಹಳ ವಿಚಾರಗಳನ್ನ ತಿಳಿಸಿದ್ರು. ಅದಕ್ಕೆ ಒಂದು ದಿಕ್ಸೂಚಿ ಅಂತ ಯಾರು ಕೊಟ್ಟಿದ್ರೆ ಅದು 3 ಜನ ವಕೀಲರು ಮಾತ್ರ ಅಂತ. ಅದನ್ನು ಲಾಲ್ ಬಾಲ್ ಪಾಲ್ ಅಂತ ಕರಿತೀವಿ ನಾವು. ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಕು, ಲಾಲ್ ಬಾಲ್ ಪಾಲ್ ಅಂತ. ನಮ್ಮ ಕರ್ನಾಟಕದಲ್ಲೂ ಇದ್ದರು, ಬೆಂಗಲ್ ಶಾಸ್ತ್ರಿಗಳಿದ್ದರು, ಮತ್ತು ಈ ಕಡೆ ಗದಗದಲ್ಲಿದ್ದರು. ಅದೆಲ್ಲ ಆ ಕಡೆಗೆ ಒಂದು ಸೈಡಿಗೆ ತೊಗೊಂಡ್ಬಿಟ್ರೆ ಒಂದು ದಿಕ್ಸೂಚಿ. ಆ ದಿಕ್ಸೂಚಿ ಏನಾಯಿತು ಅಂತಂದರೆ, ನಿಮ್ಮ ಗುಲಾಮಿತನ ಬೇಡ, ಸಾಕು, ನಮ್ಮದು ಒಂದು ರಾಷ್ಟ್ರ ಇದೆ, ಆ ರಾಷ್ಟ್ರವನ್ನು ನಾವು ಮುನ್ನಡೆಸ್ಕೊಂಡು ಹೋಗಕ್ಕೆ ನಮಗೆ ಶಕ್ತಿ ಇದೆ, ನಿಮ್ಮನ್ನು ಬೇಡ ಅಂತ ಹೇಳಿ ನಿರಾಕರಣೆ ಮಾಡಿ ಸ್ವದೇಶಿ ಮೂಮೆಂಟ್ ಅಂತ ಪ್ರಾರಂಭ ಮಾಡಿದ್ದು ಲಾಲಾ ಲಜಪತ್ ರಾಯ್ ಅವರು, ಬಾಲ್ ಗಂಗಾಧರ್ ತಿಲಕ್ರವರು, ಬಿಪಿನ್ ಚಂದ್ರ ಪಾಲ್ ಅವರು. ಹಾಗಾಗಿ ನೆನ್ಪಿಟ್ಕೊಳ್ಳೋದು ಸುಲಭ, ಲಾಲ್ ಬಾಲ್ ಪಾಲ್ ಅಂತ. ಯಾರು ಇತಿಹಾಸವನ್ನು ಸ್ಪಷ್ಟವಾಗಿ ನೋಡ್ತಾರೆ ಆವಾಗ ನಮಗೆ ಕಾಣಕ್ಕೆ ಸಿಗ್ತಕ್ಕಂಥದ್ದೇನು ಅಂತಂದರೆ, ಬ್ರಿಟಿಷರನ್ನ ಓಡಿಸೋದು ಅಷ್ಟು ಸುಲಭವಾಗಿರಲಿಲ್ಲ.
ಕೇವಲ ವ್ಯಾಪಾರಕ್ಕೆ ಅಂತ ಬಂದು ಮೊದಲು ಫ್ರೆಂಚರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ. ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ಇವ್ರು ಬಂದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಕಂಪನಿಯಿಂದ ಬಂದಂಥವ್ರು ಕಡಲ ತಡಿಗೆ ಬಂದು ಮೆಣಸು ತೊಗೊಂಡೋಗ್ತೀವಿ, ಕಾಫಿ ತೊಗೊಂಡೋಗ್ತೀವಿ, ಮತ್ತೊಂದು ತೊಗೊಂಡೋಗ್ತೀವಿ ಅಂತ ಬಂದಂಥ ಮಸಾಲೆ ಪದಾರ್ಥಕ್ಕೆ ಬಂದಂಥವ್ರು 200 ವರ್ಷಗಳ ಕಾಲ ಈ ರಾಷ್ಟ್ರದ ಮೇಲೆ ಕುತ್ತಿಗೆ ಮೇಲೆ ಕೂತು ನಮ್ಮನ್ನು ಗುಲಾಮರಾಗಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಎಷ್ಟು ಜನ ನಮ್ಮ ಪೂರ್ವಜರಿಗೆ ಹಿಂಸೆ ಆಗಿರಬೇಡ. ಆ ಹಿಂಸೆಗಳನ್ನೆಲ್ಲ ಪಟ್ಕೊಂಡವ್ರು ಪಾಪ ಪ್ರಾಣತ್ಯಾಗ ಮಾಡಿ, ಇದೇ ಲಾಲಾ ಲಜಪತ್ ರಾಯ್ಗೆ ಲಾಠಿಲ್ ಹೊಡಿಸ್ತಾನೆ ಅವನು, ಬ್ರಿಟಿಷ್ ಅಧಿಕಾರಿ. ಫಸ್ಟ್ ಟೈಮ್ ಲಾಠಿ ಚಾರ್ಜ್ ಅನ್ನೋದನ್ನು ಒಬ್ಬ ಎಕ್ಸ್ಟ್ರೀಮಿಸ್ಟ್ ಅಂತ ಕರೀತಾನೆ ಅವನ್ನ. ತಪ್ಪು. ಈಗ ನೋಡಿ ವಿಕಿಪೀಡಿಯಾದವ್ರು ಸರಿ ಮಾಡಿದ್ದಾರೆ. ಅರ್ಲಿಯರ್ ಇನ್ ಮೈ ಟೈಮ್ ದೇ ಯೂಸ್ ಟು ಬಿ ಕಾಲ್ಡ್ ಆಸ್ ಎಕ್ಸ್ಟ್ರೀಮಿಸ್ಟ್ ಅಂತ, ಉಗ್ರಗಾಮಿಗಳು ಅಂತ. ಯಾರ ಮೇಲೆ ಉಗ್ರತನ ಮಾಡಿದ್ದೀವಿ? ನಮ್ಮ ದೇಶ ಬಿಡಿಸ್ಕೊಳ್ಳೋಕೆ ನಾವು ಹೋರಾಡಿದ್ದೀವಿ. ಅದರಿಂದ ಆಮೇಲೆ ಅವ್ರನ್ನ ಚೇಂಜ್ ಮಾಡ್ತಾರೆ ವಿಕಿಪೀಡಿಯಾದವರು, ಅವ್ರನ್ನ ರ್ಯಾಡಿಕಲ್ಸ್ ಅಂತ ಕರೆದ್ರು ಎಕ್ಸ್ಟ್ರೀಮಿಸ್ಟಿಂದ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಬ್ಬ ವಕೀಲರನ್ನ ಉಗ್ರಗಾಮಿ ಅಂತ ಕರೆದಂಥ ಜನ ಇದ್ದರು. ಆ ಗುಲಾಮಿತನನ ನಾವು ಮಾಡಿರಲಿಲ್ಲ, ವಿಕಿಪೀಡಿಯಾದಲ್ಲಿ ಹಾಗೆ ಕರೀತಾ ಇದ್ರು. ಕೊನೆಗೆ ಜನಗಳೆಲ್ಲ ರಿವೋಲ್ಟ್ ಆಗಿ ಬರೋದ ಮೇಲೆ ಈಗ ರ್ಯಾಡಿಕಲ್ಸ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಇವನ್ ರ್ಯಾಡಿಕಲ್ಸ್ ಅನ್ನೋದು ಕೂಡ ತಪ್ಪಾದಂಥ ಪದ. ಹೇಗಾರು ಇರಲಿ, ಒಟ್ನಲ್ಲಿ ಒಂದು ವಿಷಯ ನಮಗೆ ತಿಳ್ಕೊಳ್ಬೇಕಾದ್ದು ಅಂತಂದರೆ, ಒಂದು ಸ್ವಾತಂತ್ರ್ಯದ ವಿಚಾರಗಳ ಬಗ್ಗೆ ಬಂದಾಗ ಇಡೀ ಒಂದು ರಾಷ್ಟ್ರವನ್ನು ಒಂದು ಫಲ್ಕ್ರಮ್ ವೈರ್ನಲ್ಲಿ ರೀತಿಯಲ್ಲಿ ಕಟ್ಟಿದಂಥದ್ದು ಅಂತಂದರೆ ಆ ಶ್ರೇಷ್ಠ ವಿಚಾರಗಳಿಗೆ ತಂದುಕೊಟ್ಟಂತಹ, ಆ ತ್ಯಾಗ ಮನೋಭಾವವನ್ನು ಇಟ್ಕೊಂಡಂತಹ, ಈ ಭೂಮಿಗಾಗಿ ಈ ರಾಷ್ಟ್ರಕ್ಕಾಗಿ ಪ್ರಾಣವನ್ನು ಬೇಕಾದರೆ ಕೊಡ್ತೀನಿ ಅಂತಕ್ಕಂಥ ನಿಂತಹ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ಅಂದರೆ ನಮ್ಮ ವಕೀಲ ಸಮುದಾಯರವರು ಅಂತ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಹಲವಾರು ವಿಚಾರಗಳನ್ನ ಹೇಳೋಕ್ಕಿದೆ, ಬಹಳಷ್ಟು ಸಂದರ್ಭದಲ್ಲಿ ಅದನ್ನೆಲ್ಲ ಹೇಳಿದ್ದೀನಿ. ನಮ್ಮ ಯುವ ಜನರಲ್ಲಿ ಇವತ್ತಿನ ದಿವಸ ಇರ್ತಕ್ಕಂಥದ್ದೇನು ಅಂತಂದರೆ, ಕ್ರಿಕೆಟ್ ಮ್ಯಾಚ್ಗೆ ಹೋಗಿ 3 ಬಾವುಟನ್ ಬರ್ಕೊಂಡು ಜೈ ಹಿಂದು ಜೈ ಭಾರತ್ ಅಷ್ಟಕ್ಕೆ ಹೇಳ್ಕೊಳ್ಳೋದಕ್ಕೆ ಸಾಲಬಾರ್ದು ರಾಷ್ಟ್ರ ಪ್ರೇಮ ಅನ್ನೋದು. ಇವುಗಳನ್ನೆಲ್ಲ ತಿಳ್ಕೊಳ್ಬೇಕು. ಭಾಳ ವಿಶೇಷವಾಗಿ ಹೇಳ್ತಾರೆ ಅಮೆರಿಕದಲ್ಲಿ, ಯಾರು ಆಯ್ತಪ್ಪ ನಿಧಾನಕ್ಕೆ ಹೋಗಿ, ಇಲ್ಲ ಹೋಗಿ, ಆಯ್ತಾಯ್ತು. ಯಾರು ರಾಷ್ಟ್ರದ ಇತಿಹಾಸವನ್ನು ಕಂಡಿಲ್ವೋ, ಯಾರು ರಾಷ್ಟ್ರದ ಇತಿಹಾಸದ ಬಗ್ಗೆ ತಮ್ಮ ವಿಚಾರಧಾರೆಗಳನ್ನು ತಿಳ್ಕೊಳ್ಳಲ್ವೋ ಅಂಥವ್ರು ರಾಷ್ಟ್ರ ಕಟ್ಟಕ್ಕಾಗಲ್ಲ ಅಂತ. ನಮ್ಮ ಗ್ರಾಚಾರನೇ ಹಾಗೆ. ಯಾವುದಾದ್ರು ನಾವು ಪೂರ್ವಜರು ಹೇಳಿರಬೇಕು ಅಂತಂದರೆ ಅದನ್ನು ನಂಬೋದಿಲ್ಲ. ಹಿಂಗಿತ್ತಪ್ಪ ನಮ್ಮ ರಾಷ್ಟ್ರ ಅಂದರೆ ಅದಕ್ಕೆ ಡೌಟ್ ಮಾಡ್ತೀವಿ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೇಳಿಬಿಟ್ರೆ ನಮಗೆ ವೇದವಾಕ್ಯ, ಅದರಲ್ಲೂ ಇಂಗ್ಲೀಷಲ್ಲಿ ಹೇಳಿಬಿಟ್ರಂತೂ ಮುಗದೇ ಹೋಯಿತು. ಯಾವ ಸ್ಪೀಚ್ ನೋಡಿ ನೀವು, ದೇ ಓನ್ಲಿ ಕೋಟ್ ದಿ ವೆಸ್ಟರ್ನ್ಸ್. ಈ ರಾಷ್ಟ್ರ ಆ ರಾಷ್ಟ್ರಗಳೆಲ್ಲ ಇನ್ನೂ ನಾಗರಿಕತೆಗೆ ಕಣ್ಬಿಡಕ್ಕೆ ಮುಂಚೆ ಅತ್ಯುನ್ನತ ಸ್ಥಿತಿಯಲ್ಲಿತ್ತು. ಅಂಥ ರಾಷ್ಟ್ರದ ಮೇಲೆ ಹಲವಾರು ದಾಳಿಗಳಾದವು. ಬೇಕಾದಷ್ಟು ಬಂದಂಥವ್ರಿಗೆಲ್ಲ ಬೇಕಾಗಿದ್ದು ಒಂದೇ, ಈ ರಾಷ್ಟ್ರದ ಸಂಪತ್ತು. ಸ್ನೇಹಿತರೆ, ಯಾರೂ ಕಾಳಜಿ ಪಡಬೇಕಾಗಿಲ್ಲ. ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ. ನನ್ನ ತಾಯಿ ಭಾರತ ಮಾತೆ, ಕುವೆಂಪುರವ್ರ ಮಾತಲ್ಲಿ ಹೇಳಬೇಕು, ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು ಅಂತ ಕರೀತಾರವರು. ಕುವೆಂಪುರವರು ನನ್ನ ಪೊರೆವ ತೊಟ್ಟಿಲು ಅಂತ, ಅಂದರೆ ತೊಟ್ಲಲ್ಲಿ ಮಗುವನ್ನು ಹೇಗೆ ಹಾಕ್ತಾರೆ ಆ ರೀತಿ ನನ್ನನ್ನು ಹಾಕಿದ್ದಾರೆ ಅಂತ. ಅಂತಹ ಭಾರತ ತಾಯಿ, ಭಾರತಾಂಬೆ ಬಂಜೆ ಅಲ್ಲ. ಯಾಕಲ್ಲ ಅಂತ ಹೇಳಿದ್ರೆ, ಅವರು ನಮ್ಮ ಕಾಣತಕ್ಕಂಥ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡೋದ್ರು, ಚಿನ್ನ ತಗೊಂಡೋದ್ರು, ಎಷ್ಟು ಸರ್ತಿ ಬಂದು ತೆಗೆದುಕೊಂಡು ಹೋದ್ರು ಅಂತ ಚರಿತ್ರೆ ತಮಗೆ ತಿಳಿಸುತ್ತೆ. ಬೇಕಾದಂತಹ ಎಲ್ಲವನ್ನು ತೆಗೆದುಕೊಂಡೋದ್ರು. ನಮ್ಮ ನೆಲದ ಒಳ್ಳೆ ಹೆಣ್ಣು ಮಕ್ಕಳನ್ನ ತೊಂದರೆ ಒಳಪಡಿಸಿದ್ರು. ಅದು ಯಾಗಾರು ಇರಲಿ ಆ ಕಡೆಗೆ, ಅಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತು ನಿನ್ನೆ ದಿವಸ ಅವ್ರದ್ದೇ ರಿಪೋರ್ಟು, ವೆಸ್ಟರ್ನರ್ಸ್ದೇ ರಿಪೋರ್ಟು, 6.2 ಇಂಡಿಯಾ, 2.8 ಅಮೇರಿಕಾ ಅಂತ ಹೆದರೋಗ್ಬಿಟ್ಟಿದ್ದಾರೆ. 50% ಟ್ಯಾರಿಫ್ ಅಂದಿದ್ದಕ್ಕೆ 36,000 ಲಕ್ಷ ಕೋಟಿ ರೂಪಾಯಿಯಿಂದ ಡೀಲ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿಂದ ಬಂತು ಈ ಶಕ್ತಿ? ತಾವೆಲ್ಲ ನೋಡ್ಕೊಳ್ಳಿ. ಡಾಲರ್ ಎದುರು ನಮ್ಮ ದುಡ್ಡು ಎಷ್ಟಿತ್ತು ಸ್ವಾತಂತ್ರ್ಯ ಬಂದಾಗ? ಯಾಕೆ ಈ 75 ವರ್ಷಗಳಲ್ಲಿ ತೊಂದರೆ ಆಯಿತು? ಈಗ ಯಾಕೆ ಸದೃಢವಾಗಿ ನಿಲ್ತಾ ಇದ್ದೀವಿ ಅಂತಂದರೆ, ಆ ಗುಲಾಮಿತನದ ಭಾವನೆಯನ್ನು ನಾವು ಹೊರಗಿಡಬೇಕು ಅಂತ ಎಲ್ಲ ನಮ್ಮ ಸ್ನೇಹಿತರಲ್ಲಿ ವಿನಂತಿ, ಎಸ್ಪೆಷಲಿ ವಕೀಲರಲ್ಲಿ. ಯಾಕೆಂದರೆ ಬಾರ್ ಕೌನ್ಸಿಲ್ನಲ್ಲಿ ನಿಂತು ಹೇಳ್ತಾ ಇದ್ದೀನಲ್ಲ, ನಮ್ಮ ಕೆಲಸ ಏನಿದೆ ಅಂತ ಹೇಳಿದ್ರೆ, ಆಯಿತು
ನಾವು ಒಂದು ವಕೀಲಿಕೆ ಮಾಡ್ತೀವಿ, ವಕಾಲತ್ತು ಹಿಡಿತೀವಿ, ಹೆಂಡತಿ ಮಕ್ಕಳನ್ನ ಸಾಕ್ತೀವಿ, ಅದೆಲ್ಲ ಕರೆಕ್ಟು, ಬೇಡ ಅಂತ ಯಾರೂ ಹೇಳಿಲ್ಲ. ಕಕ್ಷಿಗಾರ ನಮಗೆ ಹಣ ಕೊಡ್ತಕ್ಕಂಥವನು ಅವನೇ ಧಣಿ, ಆದ್ದರಿಂದ ಅವನಿಗೆ ಅನುಕೂಲಕರವಾಗಿ ಮಾಡಿಕೊಡ್ಬೇಕಾದಂಥದ್ದು ಪ್ರಥಮ ಕರ್ತವ್ಯ. ಆದರೆ ಲಾಯರ್ಗೇನಿದೆ ಯೋಚನೆ ಮಾಡಿ, ಯಾವುದೋ ಕಕ್ಷಿಗಾರನಿಗೆ ಹಿತರಕ್ಷಣೆಯನ್ನು ಕಾಪಾಡ್ತಾ ಘನತೆ ಇರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಇವತ್ತು ಯಾವುದಾದ್ರು ಇತ್ತು ಅಂತಂದರೆ ಅದು ನ್ಯಾಯಾಂಗ ಮಾತ್ರ. ಅಲ್ಲಿ ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್, ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ, ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್ ಅಂತ. ನಾವು ಯಾಕೆ ಅದನ್ನು ತಪ್ಪಿಸ್ಕೊತಾ ಇದ್ದೀವಿ? ಬಸವರಾಜ್ ಹೇಳಿದ್ದಾರೆ, ಮಗ್ದುಮ್ ಹೇಳಿದ್ದಾರೆ, ಗೌತಮ್ ಹೇಳಿದ್ದಾರೆ, ವಿಶಾಲ್ ಹೇಳಿದ್ದಾರೆ, ನಮ್ಮ ಮಿಟಲ್ ಕೋಡ್ ಅವ್ರು ಹೇಳ್ತಾರೆ, ಸದಾಶಿವ ರೆಡ್ಡಿ ಅವರಂತೂ 10 ಸತಿ ಹೇಳಿದ್ದಾರೆ. ನಾವು ಆರ್ ವಿ ಡಿಸ್ಚಾರ್ಜಿಂಗ್ ಅವರ್ ಈಕ್ವಲ್ ಆಫೀಸರ್ಶಿಪ್ ಅನ್ನೋದನ್ನು ನೋಡಬೇಕಷ್ಟೆ. ರೆಡ್ಡಿ ಅವರಿದ್ದಾರೆ, ಕಾಮ್ರೆಡ್ಡಿ ಇದ್ದಾರೆ. ಈಕ್ವಲ್ ಆಫೀಸರ್ಶಿಪ್ ಅಂದ್ರೇನು? ನ್ಯಾಯ ಸೋತೋಗ್ತಾ ಇದೆ, ಸತ್ಯ ಸೋತೋಗ್ತಾ ಇದೆ, ರಾಷ್ಟ್ರದ ಹಿತಾಸಕ್ತಿಗೆ ಧಕ್ಕೆ ಬರ್ತಾ ಇದೆ ಅಂತಂದ ಸಂದರ್ಭದಲ್ಲಿ ಎದ್ದು ನಿಂತು ಮಾತಾಡಿದ್ದೀವ? ನಾನೇನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ, ಯಾರನ್ನ ಮಾರ್ಕ್ಸ್ ಕಾರ್ಡ್ ಕೇಳಕ್ಕೆ ಹೋಗೋದಿಲ್ಲ. ಒಮ್ಮೆ ನೀವು ಮನೆಗೆ ಹೋಗಿ ಸಾಯಂಕಾಲ ಮಲ್ಕೊಳ್ಳುವಾಗ ಸಾಹೇಬ್ರಿಂದ ಅಂದ್ರಲ್ಲ, ರಾಷ್ಟ್ರದ ಹಿತಾಸಕ್ತಿಗೆ ಸಂಬಂಧಪಟ್ಟಾಗ ನಾನೇನು ಮಾಡಿದ್ದೀನಿ ಅಂತ ನೀವು ಮಲ್ಕೊಳ್ಳೋಕ್ಕೆ ಮುಂಚೆ ಒಂದು ನಿಮಿಷ ಕಣ್ಮುಚ್ಕೊಂಡು ನೋಡ್ಕೊಳ್ಳಿ. ನನ್ನನ್ನು ಸೇರಿ ನಾವು ಸಾಧಿಸಿದ್ದು ಮೈನಸ್ಸಲ್ಲಿದೆ ಹೊರತು ಝೀರೋಗೂ ಬಂದಿಲ್ಲ. ಆಮೇಲೆ ತಾನೇ ಪ್ಲಸ್ಸು. ಯಾಕೆ ಅಂಥ ಸಂದರ್ಭ ಬಂತು ಅಂತಂದರೆ, ನಾನಾಯಿತು ನನ್ನಷ್ಟಕ್ಕಾಯಿತು ಅಂತ ಸ್ವಾರ್ಥ ಅಂತ ತಿಳ್ಕೊಂಬಿಟ್ವಿ. ಈ ನಾನೇನು ಹೇಳಿದೆ, ಲಾಲು ಬಾಲು ಪಾಲು, ಅವ್ರಿಗೂ ಹೆಂಡತಿ ಮಕ್ಕಳಿದ್ರು ಸರ್, ಅವ್ರು ಅದನ್ನು ಮೀರಿ ನಿಂತ್ಕೊಂಡ್ರು. ಭಾಳಷ್ಟು ಜನ ಇದ್ದಾರೆ ವಕೀಲರುಗಳು. ಹೇಳ್ತಾ ಹೋಯ್ತು ಅಂತಂದರೆ ಲಿಸ್ಟೇ ಇದೆ. ಆ ಲಿಸ್ಟನ್ನು ನೀವು ನೋಡ್ತಾ ಹೋಯ್ತು ಅಂತಂದರೆ ಗೊತ್ತಾಗುತ್ತೆ. ಎಲ್ಲ ಸಂದರ್ಭದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಕರ್ತವ್ಯವನ್ನು ವಕೀಲರು ನಿಭಾಯಿಸಿದ್ದಾರೆ. ಸೊ ಅಲ್ಲಿಗೆ ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್ ಆಯಿತು. ಮತ್ತು ಕಕ್ಷಿಗಾರನಿಗೋಸ್ಕರ ಕೊಡಬೇಕಾದ ರೆಸ್ಪಾನ್ಸಿಬಿಲಿಟಿ ಆಯಿತು. 3ನೇ ರೆಸ್ಪಾನ್ಸಿಬಿಲಿಟಿ ಇದೆ, ಅದು ಪುರಂದರದಾಸರ ಮಾತಿನಲ್ಲಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣೆಯೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ಅಂತ. ಸಮಾಜದಿಂದ ಊಟ ಮಾಡಿದ್ದೀನಿ, ಸಮಾಜದ ಹಣದಿಂದ ನಾನು ಒಬ್ಬ ಲಾಯರ್ ಆಗಿದ್ದೀನಿ, ಸಮಾಜದವರು ಕೊಟ್ಟಿನ ಊಟದಿಂದ ನಾನಿದ್ದೀನಿ, ಸಮಾಜಕ್ಕೇನು ಕೊಟ್ಟು ಅಂತ ಕೇಳ್ಕೋಬೇಕು. ಸಮಾಜ ಮುಖ್ಯವಾಗಿರ್ತಕ್ಕಂಥ ವಕೀಲರನ್ನ ಕೇಳ್ಕೋಬೇಕು. ಆ ನಿಟ್ಟಿನಲ್ಲಿ ಹಿಂದೆಂದಿಗಿಂತಲೂ ಇಂದು ಬಾರ್ ಕೌನ್ಸಿಲ್ ಅವರು ಭಾಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೈ ಜೋಡಿಸಿದಿರಿ, ನನಗೆ ಭಾಳ ಸಂತೋಷ ಆಗುತ್ತೆ. ಆ ವಕೀಲರ ಅಸೋಸಿಯೇಷನ್ಗಳಿಗೆ ಹೋಗಿ ಆ ಕಾರ್ಯಕ್ರಮಗಳನ್ನ ಮಾಡಿ ಜ್ಞಾನಾರ್ಜನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮೂಲೆಗಳಲ್ಲಿ ಹೋಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾವು. ಭಾಳಷ್ಟು ಜನ ಅದಕ್ಕೆ ಶ್ರೇಯಸ್ಸನ್ನು ಉಂಟು ಮಾಡಿದ್ದಾರೆ. ಬರೇ ಯಾರೋ ಸಾಹೇಬರು ಬಂದಿದ್ದ ತಕ್ಷಣ ವೆಲ್ಕಮ್ಮು, ಅವರು ರಿಟೈರ್ ಆಗುವಾಗ ಫೇರ್ವೆಲ್ಲು, ಅವರು ಪೂರ್ತಿ ಲೋಕನ್ನೇ ಬಿಟ್ಟೋದ್ಮೇಲೆ ಒಂದು ರೆಫರೆನ್ಸು, ಇಷ್ಟಕ್ಕೆ ಬಾರ್ ಕೌನ್ಸಿಲ್ ಸೀಮಿತವಾಗಬಾರ್ದು. ಆ ನಿಟ್ಟಿನಲ್ಲಿ ಭಾಳ ಜ್ಞಾನಾರ್ಜನೆಯನ್ನು ಕೆಲಸವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದನ್ನು ಮಾಡ್ತಾಯಿದ್ದೀವಿ. ತಡ ಆದರೂ ಪರವಾಗಿಲ್ಲ, ಭಾಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಸಾಧ್ಯವಾಗಿದೆಯೋ ಅಲ್ಲೆಲ್ಲ ಪ್ರತ್ಯಕ್ಷ ಹೋಗಿ ಮಾಡಿಕೊಟ್ಟಿದ್ದೀನಿ ಸಮಾಜಮುಖಿ ಕೆಲಸ ಅಂತ. ಎಲ್ಲೆಲ್ಲಿ ಸಾಧ್ಯವಾಗಲಿಲ್ವೋ ಅಲ್ಲಿ ಆನ್ಲೈನಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಈ ನಮ್ಮ ವಕೀಲರ ಸಮೂಹ ಏನಿದೆ ಅದನ್ನು ನಿರ್ವಹಿಸ್ತಕ್ಕಂಥ ಬಾರ್ ಕೌನ್ಸಿಲ್ ಏನಿದೆ, ಆ ಬಾರ್ ಕೌನ್ಸಿಲಲ್ಲಿ ನಂದು ಒಂದು ಕಳಕಳಿಯ ಮನವಿ, ಇಂಥ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಗಳನ್ನ ಆಚರಿಸೋದು ಜೊತೆಗೇನೆ ಪ್ರತಿ ದಿವಸ ಅನುದಿನ ಅನುಕ್ಷಣ ನಮಗೆ ಕೆಲವಿಂದ ಇನ್ನೂ ಸ್ವಾತಂತ್ರ್ಯ ಬರಬೇಕಾಗಿದೆ. ಯಾವುದು ಅಂತಂದರೆ, ಆ ಗುಲಾಮಿತನದ ಮನೋಭಾವದಿಂದ ಇನ್ನೂ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ. ಅದನ್ನು ಮೊದಲು ತೆಗೆದಾಕಬೇಕಾಗಿದೆ. ನಂತರ ನೋಡ್ಕೊಳ್ಳಿ, ಉಡುಗೆ ತೊಡುಗೆ ಊಟ ಆಟ ಇವುಗಳಲ್ಲೂ ಕೂಡ ನಾವು ಇನ್ನೂ ಆ ಗುಲಾಮಿತನವನ್ನು ಇಟ್ಕೊಂಡಿದ್ದೀವಿ. ಜಂಕ್ ಫುಡ್ಗೆ ಮಾರು ಹೋಗಿದ್ದೀವಿ. ರಾಷ್ಟ್ರದ ಯುವಜನತೆಯ ಶಕ್ತಿ ಎಂಥದ್ದಿದೆ ಅಂತಂದರೆ, ಇಡೀ ಪ್ರಪಂಚದಲ್ಲಿ ಇವತ್ತು ಭಾರತ ಯಾಕೆ ಮುಂಚೂಣಿನಲ್ಲಿ ನಿಲ್ತಾ ಇದೆ ಅಂತಂದರೆ ಆ ಯುವಜನರ ಶಕ್ತಿ ಭಾರತದಲ್ಲಿ ಮಾತ್ರ ಇದೆ. ಇನ್ನು 40 ವರ್ಷ ನಮ್ಗೆ ಆ ಗೋಲ್ಡನ್ ಪೀರಿಯಡ್ ಇರುತ್ತೆ. ಯಾವ ಚೈನಾದಲ್ಲಿ ಜನಸಂಖ್ಯೆ ನಿಯಂತ್ರಣ ಅಂತ ಹೇಳಿ ತೊಂದರೆ ತಗೊಂಡ್ಬಿಟ್ರು, ಇವತ್ತು ಸರ್ಕಾರದಿಂದ ಅದಕ್ಕೆ ಯೋಜನೆ ಇದೆ, ಮಕ್ಕಳು ಮಾಡ್ಕೊಳ್ಳಿ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ. ಜಪಾನಲ್ಲಿ ಎಲ್ರಿಗೂ ಆರೋಗ್ಯ ಅಂತಂದ್ಬಿಟ್ಟು ಎಲ್ಲ 70+ ಇರೋರೇ ಇದ್ದಾರೆ. ನಮ್ಮ ಭಾರತದಲ್ಲಿ ಯುವಜನರಿದ್ದಾರೆ. ಆ ಯುವಜನರನ್ನ ಫೋಕಸ್ಸು, ವಿವೇಕಾನಂದರು ಹೇಳಿದರು, ಆ ಎನರ್ಜಿ ಏನಿದೆ ಅದನ್ನು ಫೋಕಸ್ ಮಾಡಿ ರಾಷ್ಟ್ರದ ಕಡೆಗೆ ಅಂತ ಬಾರ್ ಕೌನ್ಸಿಲ್ ಅವ್ರಿಗೆ ದೃಷ್ಟಿ ಇದೆ. ಪ್ರತಿಯೊಬ್ಬ ನನ್ನ ಕಾಲದಲ್ಲಿ 10 ಜನ ಆಗಿದ್ದರೆ ಒಂದು ಶುಕ್ರವಾರ ಜಾಸ್ತಿ ಇತ್ತು, 20 ಜನ ಆಗಿದ್ದರೆ ಜಾಸ್ತಿ ಇತ್ತು. ಇವತ್ತು ನೋಡ್ತೀನಿ 100 ಜನ ವಕೀಲರಿದ್ದಾರೆ ಅಕ್ರಾಸ್ ದಿ ಸ್ಟೇಟ್. ಪ್ರತಿ ಶುಕ್ರವಾರ ನಾವು ಹೊಸ ವಕೀಲರನ್ನ ಕೊಡ್ತಾಯಿದ್ದೀವಿ. ಅವರನ್ನು ತೊಗೊಂಬನ್ನಿ,
ಸಮಾಜಮುಖಿಯಾಗಿ ಮಾಡಿ ನ್ಯಾಯಾಂಗದ ಸರ್ವೋನ್ನತೆಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಆಗಬೇಕು. ಇಬ್ಬರೂ ಕೂಡ ಆಗದೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಶಾಸಕಾಂಗ ಸೋಲುತ್ತೆ ಅಥವಾ ಶಾಸಕಾಂಗ ಸರಿದಾರಿನಲ್ಲಿ ನಡೆಯೋದಿಲ್ಲ ಅಥವಾ ಯಾವಾಗ ಕಾರ್ಯಾಂಗ ತಮಗೆ ಗಿಟ್ಟಂಥ ವಿಚಾರಗಳಿಂದ ಹೆಚ್ಚುವರಿ ತಮಗಿರದೇ ಇರ್ತಕ್ಕಂಥ ಅಧಿಕಾರಗಳನ್ನು ಯಾವಾಗ ಚಲಾಯಿಸಕ್ಕೆ ಹೋಗುತ್ತೆ, ರಕ್ಷಣೆ ಇರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಏನು ತೊಂದರೆ ಕೊಟ್ಟಿರ್ತಾರೆ, ಆಗ ಎಲ್ಲ ಬರ್ತಕ್ಕಂಥ ಒಬ್ಬ ರೆಫ್ರಿ, ಒಬ್ಬ ಕಾಮನ್ ಮ್ಯಾನ್ ಇಡೀ ಶಾಸಕಾಂಗ ಮಾಡಿದಂತಹ ಒಂದು ಏನು ಶಾಸನ ಇದೆ ಅದು ಭಾರತದ ಸಂವಿಧಾನದ ಆಶಯಗಳಿಗೆ ವಿರುದ್ಧ ಆಗಿದೆ ಅಂತ ಗೊತ್ತಾದರೆ ಬಡ ಬೋರೇಗೌಡ ಹಾಕುವಂಥ ರಿಟ್ ಪಿಟಿಷನ್ ನಿಮ್ಮ ಮುಖಾಂತರ ನನ್ನ ಮುಂದೆ ಬರುತ್ತೆ. ಆ್ಯಸ್ ಎ ಜಡ್ಜ್ ಆಫ್ ದಿ ಹೈಕೋರ್ಟ್, ಆಸ್ ದಿ ಜಡ್ಜ್ ಆಫ್ ದಿ ಹೈಕೋರ್ಟ್ ಎಲ್ಲರೂ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಐ ಕ್ಯಾನ್ ಡಿಕ್ಲೇರ್ ದಟ್ ಇಟ್ ಈಸ್ ಅಲ್ಟ್ರಾ ವೈರಸ್, ಸಂವಿಧಾನ ವಿರೋಧಿ ಅಂತ ನಾನು ಘೋಷಿಸ್ಬೋದಾಗತ್ತೆ. ಈ ಶಕ್ತಿಯನ್ನು ವಕೀಲರಲ್ಲಿ ತುಂಬಿದೆ. ಮನೆಗಳಲ್ಲಿ ನಮಗೆ ಬೇಕಾಗದ್ದಿರ್ಬೋದು, ನನಗೆ ಭಗವದ್ಗೀತೆ ಪವಿತ್ರ ಗ್ರಂಥ ಅನ್ನಿಸ್ಬೋದು, ಮತ್ತೊಬ್ಬರಿಗೆ ರಾಮಾಯಣ, ಮತ್ತೊಬ್ಬರಿಗೆ ಮಹಾಭಾರತ, ಬೇರೆ ಗ್ರಂಥ ಸಾಹಿಬು, ಮುಸಲ್ಮಾನರಿಗೆ ಕುರಾನು, ಕ್ರಿಶ್ಚಿಯನ್ರಿಗೆ ಬೈಬಲ್ಲು. ಭಾರತ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ರಾಷ್ಟ್ರ, ಹಲವು ಧರ್ಮಗಳನ್ನು ಹಲವು ಸಂಸ್ಕೃತಿಗಳನ್ನು ಒಳಗಡೆ ಸೇರಿಸ್ಕೊಂಡು ಬೆಳೆದಂಥ ರಾಷ್ಟ್ರ. ಈ ರಾಷ್ಟ್ರಗಳಲ್ಲಿ ಅವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಪವಿತ್ರ ಗ್ರಂಥಗಳು ಹೌದು, ಎರಡು ಮಾತಿಲ್ಲ. ಮನೆಯ ದೇವರ ಮನೆ ಹೊಸಲನ್ನು ದಾಟಿದ ತಕ್ಷಣ ನಮ್ಮನ್ನು ಕಾಪಾಡ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಅಂದರೆ ಭಾರತದ ಸಂವಿಧಾನ. ಅದಕ್ಕೆ ಧಕ್ಕೆ ಉಂಟಾದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಕರ್ತವ್ಯ ಇದೆ, ನನ್ನದೂ ಸೇರಿ ಕರ್ತವ್ಯ ಇದೆ. ಏನಂತ ಅಂತಂದರೆ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥದ್ದು ಯಾವುದನ್ನೇ ಕೂಡ ಒಂದು ಕ್ಷಣ ಸಹಿಸಬಾರದು. ಇನ್ಜಸ್ಟಿಸ್ ಸಮ್ವೇರ್ ಈಸ್ ಇನ್ಜಸ್ಟಿಸ್ ಎವ್ರಿವೇರ್ ಅಂತ. ಅದರಿಂದ ಎಲ್ಲಿ ಅನ್ಯಾಯ ನಡೆಯುತ್ತೆ ಅಂಥ ಕಡೆಯಲ್ಲಿ ಕೂಗು ಮಾಡಬೇಕು, ಅದರದ್ದು ವಾಯ್ಸನ್ನು ತಿಳ್ಕೊಳ್ಬೇಕು. ವಕೀಲರನ್ನ ಹತ್ತಿಕ್ಕತಕ್ಕಂಥ ಯಾವುದೇ ಅಧಿಕಾರ ಇನ್ನಿತರ ಸರ್ಕಾರದ ಅಂಗಗಳಿಗೆ ಇಲ್ಲ, ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಅಂಥ ಸಂದರ್ಭಗಳಲ್ಲಿ ವಕೀಲರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳಿರ್ಬೋದು, ಅಥವಾ ಯಾರಾದರೂ ಒಬ್ಬರು ವಿಸಿಲ್ ಬ್ಲೋಯರ್ ಬಂದರೆ ಅವನನ್ನು ಹೇಗೆ ಮಟ್ಟ ಹಾಕ್ತಕ್ಕಂಥದ್ದು ಅಂತಿಂಥದ್ದಿರ್ಬೋದು. ಇವೆಲ್ಲವೂ ಕೂಡ ಹಳೆಯ ಪಳಿಯುಳಿಕೆಗಳಾಗಿರ್ತಕ್ಕಂಥ ಗುಲಾಮಿತನದ ಸಂಕೇತಗಳಾಗಿ ಉಳಿಯುತ್ತೆ. ಹಾಗಾಗಿ ನನ್ನ ಸ್ನೇಹಿತರಲ್ಲಿ ಒಂದು ವಿನಂತಿ, ಬಾರ್ ಕೌನ್ಸಿಲ್ ಮುಖಾಂತರ ಒಂದು ವಿನಂತಿ, ಅಂತಹ ಸಂದರ್ಭಗಳು ಬಂದರೆ ಯಾರೂ ಸಿಕ್ಕದೆ ಹೋದರೆ ಬಾರ್ ಕೌನ್ಸಿಲ್ ಕುಡ್ ಬಿ ದಿ ಪೆಟಿಷನರ್. ವಿ ಆರ್ ದೇರ್ ಟು ಕಮ್ ಟು ದಿ ಏಡ್ ಆಫ್ ದಿ ಕಾಮನ್ ಮ್ಯಾನ್ ಥ್ರೂ ದಿ ಅಡ್ವೊಕೇಟ್. ವಿ ಆರ್ ದಿ ಮೀಡಿಯಮ್. ಹಾಗಾಗಿ ನನ್ನೆಲ್ಲ ಸ್ನೇಹಿತರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ಹೊಸ ಹುಡುಗರು ಯಾರೇ ಬರಲಿ ಅವರಿಗೆ ಈ ಶಕ್ತಿಯನ್ನು ತುಂಬಿ, ಚಿಂತನೆಯನ್ನು ತುಂಬಿ, ರಾಷ್ಟ್ರ ಪ್ರೇಮವನ್ನು ಬೆಳೆಸಿ. ಜಾಯಮಾನೋ ಭವತಿ ತ್ರೈಋಣಾಹ ಅಂತ ವೇದವಾಕ್ಯ. ಹುಟ್ಟನ್ನೇ 3 ಋಣಗಳನ್ನು ಹುಟ್ಕೊಂಡಿರ್ತಿರ್ತಾನೆ. ಒಂದು ದೇವಋಣ, ಒಂದು ಋಷಿ ಋಣ, ಒಂದು ಪಿತೃಋಣ. ದೈವಋಣ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಋಷಿ ಋಣ ಅಬ್ದುಲ್ ಕಲಾಂ ಅಂತವರು. ಆಮೇಲೆ ಪಿತೃಋಣ ಅಂದರೆ ತಂದೆ ತಾಯಿಗಳು. ಎಲ್ಲಿ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ, ಅದು 3 ಜೊತೆಗೆ 4ನೇ ಋಣವನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ. ಅದು ನೀವು ಭಾರತದ ಪ್ರಜೆ ಹೆಮ್ಮೆಯಿಂದ ಹೇಳ್ಕೋಬೇಕು, ಅದು ರಾಷ್ಟ್ರ ಋಣ ಆಗಬೇಕು. ಆ ರಾಷ್ಟ್ರ ಋಣಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಎಷ್ಟು ಜನಕ್ಕೆ ಎಂತೆಂಥ ಪ್ರೇಮ ಇದೆ. ಒಂದು ಸಣ್ಣ ಸಾಧನೆ ಮಾಡಿದ್ದನ್ನು ದೊಡ್ಡದಾಗಿ ಹೇಳ್ಕೋತಾರೆ. ಸಾಧನೆಗಳ ಮಹಾಪರ್ವತವೇ ಇಲ್ಲಿದೆ. ಅಂಥದ್ರಲ್ಲಿ ಹೇಳ್ಕೊಳ್ಳೋಕೆ ನಾಚಿಕೆ ಯಾಕೆ? ಹೆತ್ತಮ್ಮ ನಮ್ಮ ಅಂದದ್ದವಳು ಅತ್ತಮ್ಮ ನಂದಾಳೆ ಅಂತ ಗಾದೆ. ನಮ್ಮ ರಾಷ್ಟ್ರ ಮುಖ್ಯ, ಭಾರತ ಮುಖ್ಯ. ಭಾರತ ವಿಜೃಂಭಿಸಲಿ, ಭಾರತದಲ್ಲಿರ್ತಕ್ಕಂಥ ವಿಚಾರಧಾರೆಗಳು ವಿಜೃಂಭಿಸಲಿ. ನಾವು ಯಾರ ಮೇಲೂ ಕೂಡ ನಾವಾಗೇನೆ ದಂಡೆತ್ತಿ ಹೋದವರಲ್ಲ. ಶಾಂತಿಪ್ರಿಯ ರಾಷ್ಟ್ರ ಅಶೋಕನ ಕಾಲದಿಂದ. ನಮ್ಮ ತಂಟೆಗೆ ಬಂದರೆ ಹಿಂದಿನ ಭಾರತವಲ್ಲ, ಸುಮ್ಮನೆ ಇರಲ್ಲ ಅನ್ನೋದನ್ನು ನೇರವಾಗೆಲ್ಲ ತಿಳ್ಕೋಬೇಕು. ಆ ಹೆಮ್ಮೆ ಇಟ್ಕೋಬೇಕು, ಆ ಶಕ್ತಿ ಇಟ್ಕೋಬೇಕು. ನಾನು ಕೀಳರಿಮೆ, ನನ್ನದು ಒಂದು ಥರ್ಡ್ ಡೆವಲಪಿಂಗ್ ನೇಷನ್ ಅಂತ ಏನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಕಿತ್ತು ಬಿಸಾಕಿ. I have already developed country in every respect. Only one that is the shortcoming is the question of self-respect and respect towards the nation. ಅದನ್ನು ಕ್ಲಿಯರ್ ಮಾಡ್ಕೊಂಬಿಡಿ. ಗೆಲುವು ನಮ್ಮದೇ. ಮುಂದಿನ ವರ್ಷ ನಾವು 80ನೇ ವರ್ಷ ಏನು ಸ್ವಾತಂತ್ರ್ಯೋತ್ಸವ ಮಾಡ್ತೀವಿ. ಆಗ ನಮ್ಮಲ್ಲಿ ಯಾರಿರ್ತಕ್ಕಂಥವ್ರು, ನಾನು ರಿಟೈರ್ ಆದಮೇಲೆ ಇನ್ನೊಂದು 10 ವರ್ಷದ ನಂತರ ನಿಮ್ಮಲ್ಲಿ ಯಾರಿರ್ತಕ್ಕಂಥವ್ರು ಬಂದು ಸ್ವಾತಂತ್ರ್ಯದ ಸಂದೇಶ 79ರಲ್ಲಿ ಹಿಂಗಿತ್ತು, ನಮ್ಮ ದೇಶ ಇಲ್ಲಿದೆ, ಈ ನಂಬರಿಂದ ಈ ನಂಬರ್ಗೆ ಹೋಗಿದೆ ಸರ್ ಅಂತ ಹೇಳಿದ್ರೆ ಅವತ್ತಿನ ದಿವಸ ಅಲ್ಲಿ ಕೂತ್ಕೊಂಡು ನಾನು ಚಪ್ಪಾಳೆ ತಟ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿದ್ರೆ ನಮ್ಮ ಶ್ರೀಶಾನಂದ ಸಾಹೇಬರು ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಏನೂ ಅಲ್ಲ. ಅವರು ನ್ಯಾಯದಾನದ ಜೊತೆಗೆ ಸಮಾಜಮುಖಿ ಆಗಿ ಮಾತಾಡಿ, ಅದು ಅವರ ಮಾತನ್ನು ಕೇಳ್ತಾ ಇದ್ರೆ
ಹೇಗನ್ಸುತ್ತೆ ಅಂದರೆ ನಾವು ಯಾವ ಒಂದು ಪರಂಪರೆಯಲ್ಲಿದ್ದೀವಿ, ನಮ್ಮನ್ನು ಎಷ್ಟು ಸಾತ್ವಿಕತೆಗೆ ಕರ್ಕೊಂಡು ಹೋಗ್ತಾರೆ, ಒಂದು ಸಂಸ್ಕೃತಿಯನ್ನು ಥಿಂಕ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಸರ್ ನೀವು ಹೇಳಿದ್ದು ಕೇವಲ ನಾಗರಿಕರಾದರೆ ಸಾಲದು, ಸುಗುಣರಾಗಬೇಕು ಅಂತ ಹೇಳಿ, ಮತ್ತು ಎಲ್ಲರೂ ಕೂಡ ನಮ್ಮ ರಾಜ್ಯದ ಎಲ್ಲ ವಕೀಲರುಗಳು ಕೂಡ ವಕೀಲರಾಗಲಿಕ್ಕೆ ಮುಖ್ಯ ನಮ್ಮ ಬಾರ್ ಕೌನ್ಸಿಲ್. ಇದನ್ನು ನಾವು ಯಾರೂ ಕೂಡ ಮರೆಯೋಂಗಿಲ್ಲ. ನಾವು ಬಾರ್ ಕೌನ್ಸಿಲ್ ಏನಿದೆ, ನಮ್ಮ ಮಾತೃ ಸಂಸ್ಥೆ ಏನಿದೆ, ಅದರ ಒಂದು ಏನು ನಮಗೋಸ್ಕರ ಇರೋದು, ಅವ ಏನು ನೀತಿ ನಿಯಮಗಳಿದೆ ಎಲ್ಲನೂ ಕೂಡ ಚಾಚು ತಪ್ಪದೆ ಪಾಲನೆ ಮಾಡಬೇಕು. ಮತ್ತು ಬಾರ್ ಕೌನ್ಸಿಲ್ ಕೆಲಸಗಳನ್ನು ತುಂಬ ಶ್ಲಾಘನೀಯವಾಗಿ ಇವತ್ತು ಶ್ಲಾಘನೆ ಮಾಡಿದ್ದೀರಿ ಸರ್. ನೀವು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಮಾತಾಡಿ, ನಿಮ್ಮ ಮಾತುಗಳು ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಹಾಗೂ ಪ್ರತಿಯೊಬ್ಬ ವಕೀಲರಿಗೂ ಕೂಡ ತಲುಪಿ ಅವರಲ್ಲಿ ಒಂದು ಬದಲಾವಣೆಯ ಪರ್ವವನ್ನು ತರಲಿ ಅಂತ ಆಶಿಸ್ತೀನಿ ಸರ್. ಮತ್ತು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕೇಂದ್ರ ಕಾನೂನು ಸಚಿವರು ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಶ್ರೀ DV ಸದಾನಂದ ಗೌಡರು ಸರ್ ಇವತ್ತಿನ ಮಹತ್ವವನ್ನು ಕುರಿತು ಮಾತಾಡಬೇಕು ಅಂತ ಕೇಳ್ಕೊತೀನಿ ಸರ್. ಎಲ್ಲ ಬಂಧುಗಳಿಗೆ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಪ್ರಾರಂಭದಲ್ಲಿ ಕೋರ್ತಾ ಇದ್ದೀನಿ. ಗೌರವಾನ್ವಿತ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ ಶೇಷಾನಂದರು ಎಲ್ಲವನ್ನು A to Z ಎಲ್ಲವನ್ನು ಹೇಳಿದ್ದಾರೆ. ನನಗೇನು ಉಳಿದಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ಶೇಷಾನಂದರು ಹೇಳದ ಮಾತಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಅವರ ಭಾಷಣ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ಒಂದು ಮಾತಂತೂ ಸತ್ಯ, ನಾವೆಲ್ಲ ಎಷ್ಟು ಭಾಗ್ಯವಂತರು. ಒಂದು ಅದ್ಭುತವಾದಂಥ ಭೂಭಾಗ ಭಾರತ. ಜಗತ್ತಿನ ಎಲ್ಲ ವಿಚಾರಗಳು, ಆಚಾರ ವಿಚಾರ, ಸಂಸ್ಕೃತಿ, ಪರಂಪರೆ ಪ್ರತಿಯೊಂದಿರುವಂಥ ಒಂದು ಭೂಭಾಗ ಜಗತ್ತಲ್ಲಿ ಯಾವುದಾದ್ರೂ ಅದು ಭಾರತ ದೇಶ ಅಂತ ನಾವು ಹೇಳ್ಬೋದು. ಇದನ್ನು ನಾವು ಸಾಬೀತು ಮಾಡಿ ತೋರಿಸ್ಕೊಟ್ಟಿದ್ದೀವಿ. 100 ವರ್ಷಗಳ ಕಾಲ ಬೇರೆಯವರ ಆಡಳಿತದಿಲ್ಲಂತ ಇದ್ದಂಥ ನಾವು ಒಂದು ರೀತಿಯಲ್ಲಿ ಗುಲಾಮಗಿರಿ ಅಂತ ಹೇಳುವಂಥ ಶಬ್ದ ಪ್ರಾಯಶಃ ನಮ್ಮಲ್ಲಿ ಪೂರ್ತಿ 100% ಇರಬೇಕಿತ್ತು. ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಭಾರತವಾಗಿ ಉಳಿಸುವಂಥ ಒಂದು ರಾಷ್ಟ್ರವಾಗಿದೆ. ಆ ರಾಷ್ಟ್ರದಲ್ಲಿ ನಾವೆಲ್ಲ ಇವತ್ತು ಸತ್ಪ್ರಜೆಗಳಾಗಿ ಬಾಳಿ ಬದುಕ್ತಾ ಇರುವಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ನಮಗೆಲ್ಲ ಗೊತ್ತಿದೆ, ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಲಿದಾನ ಆದಂಥ ನಮ್ಮ ಹಿರಿಯರು, ಆ ಬ್ರಿಟಿಷರ ಕುದುರೆಯ ಲಾಳಕ್ಕೆ ಬಲಿಯಾದಂಥವರು, ನೇಣುಗಂಬಕ್ಕೆ ಏರಿದಾಗ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದವರು, ಅವರ ಮನಸ್ಸಿನ ಅಪೇಕ್ಷೆ ತುಂಬ ಇತ್ತು. ಈ ದೇಶ ಮುಂದಿನ ದಿನಗಳಲ್ಲಿ ಅದು ಗುಲಾಮಗಿರಿ ರಾಷ್ಟ್ರವಾಗಿರಬಾರ್ದು. ಈ ದೇಶದ ಯುವಕರು ಗುಲಾಮರಾಗಿ ಬದುಕಬಾರ್ದು. ಜಗತ್ತಿನ ಇತರ ರಾಷ್ಟ್ರಗಿಂತ ಮುಂಚೂಣಿಯ ಒಂದು ಸ್ವಾಭಿಮಾನಿ ಸ್ವತಂತ್ರದ ಭಾರತದ ಒಂದು ಪ್ರಜೆಗಳಾಗಬೇಕು ಅಂತ ಹೇಳುವಂಥ ಕಲ್ಪನೆ ನಮ್ಮ ಹಿರಿಯರಲ್ಲಿತ್ತು. ನಿಜ, ಭಾರತ ಅಭಿವೃದ್ಧಿ ಆಗಲಿಲ್ವಾ? ಆಗಿದೆ. ಭಾರತದ ಅಭಿವೃದ್ಧಿ ಆ ಬಲಿದಾನ ಆದಂಥ ಹಿರಿಯರ ನಿರೀಕ್ಷೆಗೆ ಆಗಲಿಲ್ಲ ಅಂತ ಹೇಳುವಂಥ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕವಾದಂಥ ಕಲ್ಪನೆ. ಇವತ್ತು ಭಾರತ ಕಳೆದ 10 ವರ್ಷಗಳಲ್ಲಿ ಆದಂಥ ಕೆಲಸ ಸುಮಾರು 60-70 ವರ್ಷಗಳಲ್ಲಿ ಆಗ್ತಾಯಿದ್ರೆ ಇವತ್ತು ಭಾರತ ನಂಬರ್ 1 ರಾಷ್ಟ್ರ ಆಗ್ತಾಯಿತ್ತು. ಇವತ್ತು ನೀವು ನೋಡಿದಿರಿ, ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದಿ ವರ್ಲ್ಡ್. ನಾವೇ ಹೇಳುವಂಥದ್ದಲ್ಲ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇರ್ಬೋದು, ವರ್ಲ್ಡ್ ಬ್ಯಾಂಕಿನಂತವ್ರು ಹೇಳ್ತಾ ಇದ್ದಾರೆ, ಭಾರತದ ಜೊತೆ ಸದ್ಯಕ್ಕೆ ಯಾರೂ ಕೂಡ ಆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅವರ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡಿದ್ದೇವೆ. ನಾವೇನು ಕೀಳರ ಮೇಲೆ ಇರುವಂಥ ಅವಶ್ಯಕತೆಗಳಿಲ್ಲ. ಈ ದೇಶ ಎಲ್ಲ ಬಾಹ್ಯ ಸವಾಲನ್ನು ಇವತ್ತು ಎದುರಿಸುವಂಥ ತಾಕತ್ತು. ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ ಆಗುವಂಥ ಯಾವುದೇ ಒಂದು ಸಣ್ಣ ಪುಟ್ಟ ತೊಂದರೆಗಳಿಗೆ ಪರಿಹಾರ ಕಂಡುಹುಡುಕುವಲ್ಲಿ ಭಾರತವನ್ನು ಕೂಡ ಕನ್ಸಲ್ಟ್ ಮಾಡಬೇಕು ಅಂತ ಹೇಳುವಂಥ ಆ ಮಟ್ಟಕ್ಕೆ ಭಾರತವನ್ನು ಏರಿಸುವಂಥದ್ದನ್ನು ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಆದ ಕಾರಣ ನಾವೇನು ಭಾರಿ ಸಣ್ಣವರಲ್ಲ. ಇವತ್ತು 4th ಲಾರ್ಜೆಸ್ಟ್ ಇಕಾನಮಿ ಭಾರತ ದೇಶ. ನಮ್ಮ ಆ ಡಿಫೆನ್ಸ್ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಈ ಜಗತ್ತಿನಲ್ಲೇ ಇರುವಂಥ ಆ ಭಯೋತ್ಪಾದಕರ ನಾಡಲ್ಲಿ ಹೋಗಿ ನಾಶ ಮಾಡುವಂಥ ಶಕ್ತಿ ಯಾವುದಾದ್ರು ಒಂದು ರಾಷ್ಟ್ರಕ್ಕಿದ್ರೆ ಇವತ್ತು ಭಾರತ ದೇಶಕ್ಕಿರುವಂಥದ್ದು. ಭಾರತ ದೇಶ ಇವತ್ತು ನಮ್ಮ ದೇಶದ, ನಾನು ಯಾವುದೋ ರಾಜಕಾರಣ ಮಾತಾಡ್ತಾ ಇಲ್ಲ, ಇವತ್ತಿನ ದೇಶದ ಪ್ರಧಾನಿಯೇ ಜಗತ್ತಿನಲ್ಲಿ ಭಯೋತ್ಪಾದನೆ ನಿರ್ಮೂಲನದ ಕ್ಯಾಪ್ಟನ್ ಅಂತ ಹೇಳುವಂಥದ್ದನ್ನು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಹೇಳ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಆದ ಕಾರಣ ನಾವೇನು ಕೀಳರ ಮೇಲೆ ಇರಬೇಕಾದಂಥ ಅವಶ್ಯಕತೆಗಳಿಲ್ಲ. ಬಾಹ್ಯವಾದಂಥ ಎಲ್ಲವನ್ನು ನಾವು ಎದುರಿಸ್ತೀವಿ,
ಆದರೆ ನನ್ನ ಅಭಿಪ್ರಾಯದಲ್ಲಿ ಆಂತರಿಕವಾದಂಥ ಒಂದೊತ್ತು ವಿಚಾರಗಳ ಕಡೆ ಅದು ಆಡಳಿತ ಮಾಡುವಂಥವರು ಗಮನ ಹರಿಸುವಂಥದ್ದಲ್ಲ, ಪ್ರಜೆಗಳು ಗಮನ ಹರಿಸಬೇಕಾದಂಥ ಅವಶ್ಯಕತೆ ಇದೆ. ಗೌರವಾನ್ವಿತ ನ್ಯಾಯಮೂರ್ತಿಗಳದನ್ನು ಉಲ್ಲೇಖ ಮಾಡಿದ್ದಾರೆ. ಆದರೂ ನಾನು 1-2 ನಿಮಿಷಗಳಲ್ಲಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮ್ಮ ನ್ಯಾಯಮೂರ್ತಿಗಳು ಹೈಕೋರ್ಟಿಗೆ ಧ್ವಜಾರೋಹಣದಲ್ಲಿ ಭಾಗವಹಿಸಲಿಕ್ಕೆ ಹೋಗಬೇಕಾಗಿದೆ. ನನಗೆ ಅನ್ನಿಸ್ತಾ ಇರುವಂಥದ್ದು, ಪ್ರಾಯಶಃ ಈ ದಾಸ್ಯದ ಎಲ್ಲ ಗುರುತುಗಳನ್ನು ಅಳಿಸಿ ಹಾಕಬೇಕು. ಅವರು ಹೇಳಿದ ರೀತಿಯಲ್ಲಿ ಗುಲಾಮಗಿರಿಯಲ್ಲಿರುವಂಥ ನಾವು, ಇದಕ್ಕೆ ಬೇರೆ ಯಾರು, ಇದು ರಾಜ್ಯ ಅಥವಾ ದೇಶದ ಆಡಳಿತ ಮಾಡುವವರು ಕೊಡುವಂಥ ಸಂದೇಶಗಳಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆ ಗುಲಾಮಗಿರಿಯಿಂದ ಮೇಲೆ ಬರುವಂಥ ಮಾನಸಿಕತೆಯನ್ನು ಹಮ್ಮಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಮಾಡುವಂಥ ಪ್ರಯತ್ನಗಳನ್ನು ನಾವೆಲ್ಲರೂ ಮಾಡಬೇಕು ಅಂತ ನನ್ನ ಅನಿಸಿಕೆ. ನಮ್ಮ ಪರಂಪರೆಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ಗೌರವ ಇರಬೇಕು ಮತ್ತು ಅದನ್ನು ವಿಸ್ತೃತವಾಗಿ ಅನುಷ್ಠಾನ ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕು. ಎಷ್ಟೋ ಕಡೆಗಳಲ್ಲಿ ನಾವು ವಿದೇಶಿ ವಿಚಾರಗಳಿಗೆ ಹೆಚ್ಚು ಬಲಿಯಾಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ನಮ್ಮ ಡ್ರೆಸ್ ಕೋಡಿಂದ ಹಿಡಿದು ನಮ್ಮ ವ್ಯಾವಹಾರಿಕ ವ್ಯವಸ್ಥೆಗಳವರೆಗೆ ನಾವು ವಿದೇಶಿ ವಿಚಾರಗಳಿಗೆ ಅನುಷ್ಠಾನ ಆಗುವುದರಿಂದ ಹೊರಗೆ ಬರುವಂಥದ್ದು ಇರಬೇಕು. ನಮ್ಮ ಪರಂಪರೆಗಳ ಬಗ್ಗೆ ಅರಿವಿರಬೇಕು ಮತ್ತು ಹೆಮ್ಮೆ ಇರಬೇಕು. ನನಗೆ ಅನ್ನಿಸ್ತಾ ಇದೆ, ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ಇವತ್ತು ಕೂಡ ದೇಶದ ಮೂಲೆಗಳಲ್ಲಿ ನಡೀತಾ ಇದ್ದಾವೆ. ರಾಷ್ಟ್ರ ವಿರೋಧಿ ಆಂತರಿಕ ಭದ್ರತೆಗೆ ಸವಾಲಾಗಿರುವಂಥ 100 ವಿಚಾರಗಳ ಬಗ್ಗೆ ಬೇರೆಯವರ ಗಮನ ಹರಿಸುವಂಥದ್ದಲ್ಲ, ಆಡಳಿತ ಮಾಡುವವರ ಜೊತೆ ಈ ದೇಶದ ಪ್ರಜೆಗಳಾದಂಥ ನಾವೆಲ್ಲ ಗಮನ ಹರಿಸಬೇಕಾದಂಥ ಅವಶ್ಯಕತೆಗಳಿದೆ. ಇದು ಇವತ್ತು ನಮ್ಮ ಜವಾಬ್ದಾರಿ ಅಂತ ನಾನು ತಿಳ್ಕೊಳ್ತೇನೆ. ಇವತ್ತು ತುಷ್ಟೀಕರಣದ ನೀತಿ ಇಡೀ ದೇಶದಲ್ಲಿ ನೋಡ್ತೀವಿ. ಆ ತುಷ್ಟೀಕರಣದ ನೀತಿ, ಅದನ್ನು ನಾವು ನಿಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸಮಾಜವನ್ನು ಒಡೆದು ಆಳುವಂಥ ರಾಜನೀತಿ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ರಾಜನೀತಿ, ಇದಕ್ಕೆ ಕಡಿವಾಣ ಹಾಕುವಂಥದ್ದನ್ನು ಯಾವುದೋ ಮೇಲೆ ಕೂತವರು ನೀವು ಕಳಿಸ್ಕೊಟ್ಟವರು ಮಾಡಲ್ಲ. ನೀವು ಯಾವಾಗ ಅದಕ್ಕೆ ಇಳಿದು ಅದನ್ನು ಮಾಡಲಿಕ್ಕೆ ನೀವು ಪ್ರಯತ್ನ ಪಡ್ತೀರಾ, ಆಗ ಮಾತ್ರ ಈ ಸಮಾಜವನ್ನು ಒಡೆದಾಳುವಂಥ ಆ ರೀತಿ ನೀತಿಗಳಿಗೆ ಒಂದು ಇತಿಶ್ರೀ ಆಗ್ತದೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಪ್ರಾಯಶಃ ನಾನು ಅಕ್ರಮಗಳನ್ನು ಸಕ್ರಮ ಮಾಡುವಂಥ ಒಂದು ಪ್ರವೃತ್ತಿ ಭಾರತ ದೇಶದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿದೆ. ಅಕ್ರಮಗಳು ಯಾವತ್ತೂ ಸಕ್ರಮಗಳಾಗದಾಗೆ ನೋಡಬೇಕಾದ್ರೆ ಅದು ಪ್ರಜೆಗಳಿಂದ ಮಾತ್ರ ಸಾಧ್ಯ, ಹೊರತು ಬೇರೆಯವರಿಂದ ಸಾಧ್ಯ ಇಲ್ಲ. ಈ ರೀತಿ ಒಂದು ಹಲವಾರು ವಿಚಾರದ ಕಡೆ ಸ್ವಾತಂತ್ರ್ಯೋತ್ಸವದ ದಿವಸ ನಾವು ಚರ್ಚೆಗಳನ್ನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು, ಅನುಷ್ಠಾನ ಮಾಡುವಂಥದ್ರ ಕಡೆ ಹೆಚ್ಚು ಒತ್ತು ಕೊಡಬೇಕು. ಯಾವ ದೇಶದಲ್ಲಿ ಯೋಜನೆ ಮತ್ತು ಅನುಷ್ಠಾನ ಈ 3 ವಿಚಾರಗಳಿಗೆ ಒತ್ತು ಬರುತ್ತಾ, ಆಗ ಎಲ್ಲ ಕಡೆಗಳಲ್ಲಿ ಕೂಡ ನಮ್ಮ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಾಗಲಿಕ್ಕೆ ಇನ್ನೂ ಹೆಚ್ಚು ವೇಗ ಸಿಗ್ತದೆ. ಪರಿವರ್ತನೆ ಜಗತ್ತಿನ ನಿಯಮ. ಆದರೆ ಪರಿವರ್ತನೆಗೆ ವೇಗ ಕೊಡುವಂಥದ್ದು ಆ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. 79ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲೆಲ್ಲ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ನಾವೆಲ್ಲರೂ ಒಟ್ಟಿಗೆ ಸೇರಿ ಭಾಷಣ ಮಾಡಲಿಕ್ಕೆ ಸುಲಭ, ಅನುಷ್ಠಾನ ಮಾಡಲಿಕ್ಕೆ ಕಷ್ಟ. ಭಾಷಣ ಮಾಡುವವರು ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಪ್ರಾಯಶಃ ಎಲ್ಲವೂ ಸುಸೂತ್ರ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವಾಗಲಿ. 79ನೇ ಸ್ವಾತಂತ್ರ್ಯೋತ್ಸವ ನಮಗೊಂದು ದಿಟ್ಟ ಹೆಜ್ಜೆಯನ್ನು ಮುಂದಿಡಲಿಕ್ಕೆ ಆಗಲಿ. ನಮ್ಮ ಪ್ರಧಾನಮಂತ್ರಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಆ ಮಾತನ್ನು ಹೇಳಿ ನಾನು ನನ್ನ ಮಾತು ನಿಲ್ಲಿಸ್ತೇನೆ. ಪ್ರಧಾನಮಂತ್ರಿಯವರು ಹೇಳಿದರು, ಈ ದೇಶದ ಎಲ್ಲ ವಿಚಾರಗಳ ಬಗ್ಗೆ ನಾನು ಒಂದು ಹೆಜ್ಜೆ ಮುಂದಿಡ್ತೀನಿ, ನೀವು ಒಂದು ಹೆಜ್ಜೆ ನನ್ನೊಟ್ಟಿಗೆ ಬನ್ನಿ. ಒಮ್ಮೆಲೆ ಸುಮಾರು 140 ಕೋಟಿ ಹೆಜ್ಜೆಗಳು ಮುಂದೆ ಹೋಗುವಂಥ ಸಾಧ್ಯತೆಗಳಾದರೆ ಭಾರತ ಜಗತ್ತಿನ ನಂಬರ್ 1 ರಾಷ್ಟ್ರ ಆಗಲಿಕ್ಕೆ ಅತ್ಯಂತ ಶೀಘ್ರವಾಗಿ ಆಗುತ್ತೆ ಅಂತ ಹೇಳುವಂಥ ಮಾತನ್ನು ಹೇಳಿದರೆ, ನಾವೆಲ್ಲ ಆ ಕಡೆಗೆ ನಾವೆಲ್ಲ ಹೋಗೋಣ ಅಂತ ಹೇಳುವಂಥ ಮಾತನ್ನು ಹೇಳಿ, ಜೈ ಹಿಂದ್, ಜೈ ಕರ್ನಾಟಕ. ಕೊಟ್ಟಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರು, ಕಾನೂನು ಸಚಿವರು ಆದಂಥ ಸದಾನಂದ ಗೌಡರಿಗೆ ಧನ್ಯವಾದಗಳು. ಈಗ ಉಚ್ಚ ನ್ಯಾಯಾಲಯದಲ್ಲಿ ಧ್ವಜಾರೋಹಣ ಸಮಯ ಆಗ್ತಿರೋದ್ರಿಂದ ಮುಖ್ಯ ನ್ಯಾಯಮೂರ್ತಿಗಳು ನಿರ್ಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದಿಂದ. ಎದ್ದು ನಿಂತು ಎಲ್ಲರೂ ಕೂಡ ಅವರಿಗೆ ಗೌರವವಾಗಿ ಕಳಿಸ್ಕೊಡ್ತಾರೆ ಸರ್. ಓಕೆ.